ನಾನಿವತ್ತು ನರಿ ಮತ್ತು ಬೆಕ್ಕು ಅನ್ನೋ ಕಥೆಯೊಂದಿಗೆ ಬಂದಿದ್ದೀನಿ. ಒಂದು ದಿನ ಒಂದು ನರಿಯೂ ಬೆಕ್ಕು ಕಾಡಿನ ದಾರಿಯಲ್ಲಿ ಸಂಧಿಸಿದವು. ಹಳೆಯ ಸ್ನೇಹಿತರಾದ್ದರಿಂದ ಇಬ್ಬರೂ ಮಾತನಾಡುತ್ತಾ ಕುಳಿತರು. ಆಗ ನರಿ ಹೇಳಿತು, ನನಗೆ ಗೊತ್ತಿರಷ್ಟು ಉಪಾಯಗಳು ಈ ಇಡೀ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಎಂದಿತು. ಬೆಕ್ಕು ಆಸೆಯಿಂದ, ಹೌದಾ, ನನಗೆ ಗೊತ್ತಿರೋದು ಒಂದೇ ಉಪಾಯ, ದಯವಿಟ್ಟು ನನಗೂ ಅಷ್ಟು ಉಪಾಯಗಳನ್ನು ಹೇಳಿಕೊಡ್ತೀಯಾ ಎಂದಿತು. ನರಿ, ಆಗಲಿ, ಅದಕ್ಕೇನು ಎಂದಿತು. ಅಷ್ಟೊತ್ತಿಗೆ ದೂರದಲ್ಲಿ ಬೇಟೆ ನಾಯಿಗಳು ಬೊಗಳುವಿಕೆ ಕೇಳಿಸಿತು. ಇದನ್ನು ಕೇಳಿ ನರಿ ಮತ್ತು ಬೆಕ್ಕು ಬೆದರಿದುವು. ಈಗೇನು ಮಾಡೋದು ಎಂದು ಕೇಳಿತು ನರಿ. ನನಗೆ ಗೊತ್ತಿರೋದು ಒಂದೇ ಉಪಾಯ, ಅದು ಈ ಮರ ಹತ್ತಿ ಕೂತ್ಕೊಳ್ಳೋದು. ನಿನಗೇನಪ್ಪ ಕಷ್ಟ? ನಿನಗೆ ಬೇಕಾದಷ್ಟು ಉಪಾಯಗಳು ಗೊತ್ತಿವೆ ಅಲ್ಲ, ಅದರಲ್ಲಿ ಒಂದನ್ನು ಉಪಯೋಗಿಸಿದರೂ ಸಾಕು, ನೀನು ತಪ್ಪಿಸಿಕೊಳ್ಳಬಲ್ಲೆ ಎಂದು ನುಡಿದು ಸರ್ರನೆ ಮರ ಹತ್ತಿ ಅದರ ಎಲೆಗಳ ಮಧ್ಯೆ ಅಡಗಿಕೊಂಡಿತು. ನರಿ ಬೆಕ್ಕಿನ ಮುಂದೆ ತನಗೆ ಅವಮಾನವಾಗಬಾರದೆಂದು ಯುಕ್ತಿಗಳನ್ನು ಯೋಚಿಸುತ್ತಾ ಕುಳಿತಿತು. ಆದರೆ ಯಾವುದೂ ತೋಚಲಿಲ್ಲ. ಅಷ್ಟೊತ್ತಿಗೆ ಬೇಟೆ ನಾಯಿಗಳು ಹತ್ತಿರ ಬಂದುವು. ಉಳಿದ ಒಂದೇ ಉಪಾಯವೆಂದರೆ ಓಡುವುದು. ನರಿ ಏಳುತ್ತಾ ಬೀಳುತ್ತಾ ಓಡಿ ಹೋಯಿತು. ಈ ಅವಾಂತರದಲ್ಲಿ ಮುಳ್ಳು ಗಿಡಗಳು ತರಚಿ ಅದರ ಮೈಯೆಲ್ಲ ರಕ್ತಮಯವಾಯಿತು. ಅರ್ಥಹೀನವಾದ 100 ಯುಕ್ತಿಗಳಿಗಿಂತ ಅರ್ಥಪೂರ್ಣವಾದ ಒಂದೇ ಯುಕ್ತಿ ಮೇಲು ಎಂಬ ಪಾಠವನ್ನು ನರಿ ಕಲಿತುಕೊಂಡಿತು. ನಿಮ್ಗೆಲ್ಲರಿಗೂ ಈ ಕಥೆ ಇಷ್ಟ ಆಯ್ತಾ? ಧನ್ಯವಾದ ಗೆಳೆಯರೇ, ಮತ್ತೆ ಬರ್ತೀನಿ.